ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ದಿನಾಂಕ 22/2024 ಬಹಳ ಸುಂದರ ಅದ್ಭುತವಾಗಿ ನಿರ್ಮಾಣಗೊಂಡಿರುವಂತಹ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯು ನಡೆಯಲಿದ್ದು, ಆ ಎಲ್ಲ ಬೆಳವಣಿಗೆಗೆ ಯಾವುದು ಕಾರಣವಾಯಿತು, ಹೇಗೆ ವಾಯುಮಂಡಲ ಪರಿವರ್ತನೆ ಆಯಿತು ಎಂಬುದರ ಬಗ್ಗೆ ಅನಂತಭಾಯಿಯವರು ಬಾಪೂಜಿಯವರಿಗೆ ಕೇಳ್ತಾರೆ. ನಾವು ಈಗ ಬಾಪೂಜಿಯವರು ತಿಳಿಸಿಕೊಟ್ಟಿರುವ ಹಾಗೆ ರಾಮ ಮಂದಿರ ಈ ಒಂದು ಶುಭ ಸಂದರ್ಭದಲ್ಲಿ ಹೇಗೆ ದೇವಿ ದೇವತೆಯರು ಈ ಧರೆಗೆ ಇಳಿದು ಬರುತ್ತಿದ್ದಾರೆ ಮತ್ತು ರಾಮನ ಹೆಸರಿನಲ್ಲಿ ಸನಾತನಿಗಳೆಲ್ಲರೂ ಹೇಗೆ ಒಂದಾಗುತ್ತಿದ್ದಾರೆ, ರಾಮ ರಾಜ್ಯ ಪ್ರತಿಷ್ಠಾಪನೆ, ಈ ಎಲ್ಲದರ ಬಗ್ಗೆ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳುತ್ತಾರೆ, ಬಹಳಷ್ಟು ಸನಾತನ ಧರ್ಮಿ ಆತ್ಮಗಳೆಲ್ಲರೂ ಸೂಕ್ಷ್ಮ ಜಗತ್ತಿನಿಂದ ಈ ಧರೆಗೆ ಇಳಿದು ಬರುತ್ತಿದ್ದಾರೆ. ಹಿಮಾಲಯದಲ್ಲಿ ಕುಳಿತಿರುವಂತಹ ತಪಸ್ವಿ ಮೂರ್ತ ಆತ್ಮಗಳೆಲ್ಲರೂ ಸುಮಾರು 2 ವರ್ಷಗಳಿಂದ ಈ ಧರೆಗೆ ಇಳಿದು ಬರುತ್ತಿದ್ದಾರೆ. ಈ ರಾಮ ಮಂದಿರ ಅನ್ನುವುದು ಆದಿ ಸನಾತನ ದೇವಿ ದೇವತಾ ಧರ್ಮದ ಒಂದು ಸಾಂಕೇತಿಕ ಕುರುಹು ಆಗಿದೆ ಅಥವಾ ಸಾಂಕೇತಿಕ ಒಂದು ಚಿಹ್ನೆ ಆಗಿರುತ್ತದೆ. ಸೂಕ್ಷ್ಮದಿಂದ ಬಹಳಷ್ಟು ಆತ್ಮರು ಇಲ್ಲಿಗೆ ಬಂದು ಅವರೆಲ್ಲರೂ ಈ ಸ್ಥೂಲ ಜಗತ್ತಿನಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಯಾರೆಲ್ಲ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಪರಿಶ್ರಮ ಪಡುತ್ತಿದ್ದಾರೋ ಅವರೆಲ್ಲರಿಗೂ ಈ ಸೂಕ್ಷ್ಮ ಜಗತ್ತಿನ ಆತ್ಮರು ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ವಿರೋಧಗಳ ಮಧ್ಯೆ, ಅಂದರೆ ವಿಶ್ವದಲ್ಲಿ ರಾಮನನ್ನು ವಿರೋಧಿಸುವಂಥ ವಿಧರ್ಮಿ ಆತ್ಮಗಳು ಅಸಂಖ್ಯ ಸಂಖ್ಯೆಯಲ್ಲಿದ್ದಾರೆ. ಈ ಎಲ್ಲರ ಮಧ್ಯದಲ್ಲಿ ಈ ಲೌಕಿಕದಲ್ಲಿರುವಂತಹ ರಾಮ ಭಕ್ತರು ರಾಮ ಮಂದಿರವನ್ನು ಕಟ್ಟುವುದು ಅಸಾಧ್ಯದ ಮಾತಾಗಿತ್ತು. ಅವರಿಗೆಲ್ಲ ಈ ಸೂಕ್ಷ್ಮದಿಂದ ಇಳಿದು ಬಂದಂತಹ ಆತ್ಮರು ಸಹಾಯವನ್ನು ಮಾಡಿದ್ದಾರೆ. ಮೊಟ್ಟ ಮೊದಲು ಸೂಕ್ಷ್ಮದಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಆತ್ಮರು ಹಿಮಾಲಯಕ್ಕೆ ಬಂದು ಇಳಿದಿದ್ದರು. ಇವರೆಲ್ಲರೂ ಈ ಭೂಮಿಯ ಮೇಲೆ ಇರುವಂತಹ ಸನಾತನ ಧರ್ಮಿ ರಾಮ ಭಕ್ತ ಕಟ್ಟರ್ಪಂಥಿ ಆತ್ಮಗಳಿಗೆಲ್ಲರಿಗೂ ಅವರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅಂದರೆ, ಅವರು ಮೊದಲು ವಾಯುಮಂಡಲವನ್ನು ಶುದ್ಧ ಮಾಡಿ ಅವರ ಮನೋಬಲವನ್ನು ಹೆಚ್ಚಿಸಿ ಪ್ರೇರಣೆಯನ್ನು ಕೊಟ್ಟರು, ಜಾಗೃತಿಯನ್ನು ಕೊಡುತ್ತಾ ಹೋದರು. ಈಗ ಸಂಪೂರ್ಣವಾಗಿ ವಾಯುಮಂಡಲವು ಪರಿವರ್ತನೆ ಆಗುತ್ತಿದ್ದು 2-3 ತಿಂಗಳುಗಳಿಂದ ಮೇಲಿನಿಂದ ಅಂದರೆ ಸೂಕ್ಷ್ಮದಿಂದ ಅನೇಕ ಆತ್ಮರು ಕೆಳಗೆ ಇಳಿದು ಬರುತ್ತಿದ್ದಾರೆ. ಭೂಮಿಯಿಂದ ಮೇಲೆ 7 ಲೋಕಗಳಿದ್ದು, ಭುವರ್ಲೋಕದಿಂದ ಯಕ್ಷ, ಕಿನ್ನರ, ಗಾಂಧರ್ವ ಈ ಎಲ್ಲ ಆತ್ಮರು ಬಹಳ ಸಂತೋಷದಿಂದ ಧರೆಗಿಳಿದು ಬರುತ್ತಿದ್ದಾರೆ ಮತ್ತು ರಾಮನ ಸ್ವಾಗತಕ್ಕಾಗಿ ಸಂಗೀತವನ್ನು ನುಡಿಸುತ್ತಿದ್ದಾರೆ. ಸೂಕ್ಷ್ಮದಲ್ಲಿ ಇರುವಂತಹ ಎಲ್ಲ ಆತ್ಮರು ರಾಮ ಮಂದಿರ ನಿರ್ಮಾಣ ಕಾರ್ಯವನ್ನು ನೋಡಿ ಬಹಳ ಸಂತೋಷ ಪಡುತ್ತಿದ್ದಾರೆ. ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಅವತಾರವಾಗಿತ್ತು, ರಾಮರಾಜ್ಯವಿತ್ತು. ಅದರ ನಂತರ ದ್ವಾಪರ ಯುಗ ಪ್ರಾರಂಭವಾಗಿ, ಅಂದರೆ ಈ ದ್ವಾಪರ ಯುಗ 8,64,000 ವರ್ಷಗಳು ಕಳೆದ ನಂತರ ಕಲಿಯುಗ ಆರಂಭವಾಗಿ, ಈ ಕಲಿಯುಗದ ಆಯುಷ್ಯ 4,32,000 ವರ್ಷಗಳಾಗಿದ್ದು, ಇದರಲ್ಲಿ ಈಗಾಗಲೇ 5,000 ವರ್ಷಗಳು ಕಳೆದು ಹೋಗಿವೆ. ಅಂದರೆ ಇಲ್ಲಿಗೆ ರಾಮನ ಅವತಾರವಾಗಿ 8,69,000 ವರ್ಷಗಳು ಕಳೆದು ಹೋಗಿವೆ. ಭೂಮಿಯಿಂದ ಮೇಲೆ 7 ಲೋಕಗಳಿವೆ. ಬ್ರಹ್ಮಪುರಿಯ ನಂತರ ವಿಷ್ಣುಪುರಿ, ವಿಷ್ಣುಪುರಿಯ ನಂತರ ಶಿವಪುರಿ, ನಂತರ ಪರಂಧಾಮ. ಎಲ್ಲೆಡೆಯಿಂದ ಆತ್ಮರು ಬರುತ್ತಿದ್ದು, ಈ ಕಾರ್ಯದಲ್ಲಿ ತಡೆಯನ್ನೊಡ್ಡುವ ಸಲುವಾಗಿ ಅಸುರರು ಸಹ ಬರುತ್ತಿದ್ದಾರೆ. ರಾಮರಾಜ್ಯವಾಗಿ ಇಲ್ಲಿಗೆ 8,69,000 ವರ್ಷಗಳು ಕಳೆದು ಹೋಗಿವೆ. ಈಗಿರುವಂತೆ ಅಷ್ಟೊಂದು ಧರ್ಮಗಳು ಮತಗಳು ಆಗ ಇರಲಿಲ್ಲ. ಅಂದು ಕೇವಲ ಶಿವಪಂಥಿಗಳು ಮತ್ತು ವಿಷ್ಣುಪಂಥಿಗಳು ಮಾತ್ರ ಇದ್ದರು. ನಾವು ಇಂದು ನೋಡುತ್ತಿರುವ ಇಷ್ಟೊಂದು ಧರ್ಮಗಳು ಆಗಿನ ಕಾಲದಲ್ಲಿ ಇರಲಿಲ್ಲ. ಈ ಎಲ್ಲವೂ ಕೇವಲ 3,900 ವರ್ಷಗಳ ಹಿಂದಿನಿಂದ ಆರಂಭವಾಗಿವೆ.
3900 ವರ್ಷಗಳ ಹಿಂದೆ ಅಬ್ರಾಹ್ಮರು ಬಂದರು. ನಂತರ ಇವರ ಡೈನೆಸ್ಟಿ ಆರಂಭವಾಯಿತು. ಹೀಗೆ ಅನೇಕ ಮತಧರ್ಮಗಳು ಹುಟ್ಟಿಕೊಳ್ಳುತ್ತಾ ಹೋದವು. ಇಂದು ಸೂಕ್ಷ್ಮ ಲೋಕದಿಂದ ಗಂಧರ್ವ, ಕಿನ್ನರ ಆದಿ ಆತ್ಮಗಳೆಲ್ಲರೂ ಇಳಿದು ಬರುತ್ತಿದ್ದಾರೆ. ಸ್ವರ್ಗಲೋಕದಿಂದ ದೇವಾನುದೇವತೆಗಳು ಸಹ ಇಳಿದು ಬರುತ್ತಿದ್ದಾರೆ. ಸ್ವರ್ಗಲೋಕದ ದೇವಾನುದೇವತೆ ಆತ್ಮಗಳಲ್ಲಿ ಕೆಲವರು ಸಾಕಾರದಲ್ಲಿ, ಅಂದರೆ ಈ ಭೂಮಿಯ ಮೇಲೆ ಇದ್ದಾರೆ. ಇನ್ನು ಕೆಲವರು ಸೂಕ್ಷ್ಮದಲ್ಲಿಯೂ ಸಹ ಇದ್ದಾರೆ. ಇನ್ನು ಸ್ವರ್ಗಲೋಕದಿಂದ ಮೇಲೆ ಇರುವಂತಹ ಲೋಕ ಮಹರ್ಲೋಕ. ಇಲ್ಲಿ ಬಹಳ ದೊಡ್ಡ ದೊಡ್ಡ ಮಹರ್ಷಿಗಳು ವಾಸ ಮಾಡುತ್ತಾರೆ. ಇಂದಿನ ಈ ಕಲಿಯುಗದಲ್ಲಿ ನಮಗೆ ಸ್ವಲ್ಪವಾದರೂ ಜ್ಞಾನ ಸಿಗುತ್ತಿದೆ ಎಂದರೆ ಅದು ಮಹರ್ಲೋಕದ ವಾಸಿಗಳಾದ ಮಹರ್ಷಿಗಳಿಂದ. ಮತ್ತು ಇಂದು ಸ್ವಲ್ಪವಾದರೂ ಸನಾತನ ಧರ್ಮ ಈ ಭೂಮಿಯ ಮೇಲೆ ಉಳಿದುಕೊಂಡಿದೆ ಎಂದರೆ ಅದು ಅವರಿಂದಾಗಿಯೇ ಎನ್ನುತ್ತಾರೆ ಬಾಪೂಜಿಯವರು. ಮಹರ್ಲೋಕದಿಂದ ಮೇಲೆ ಜನಲೋಕವಿದೆ, ತಪಲೋಕವಿದೆ, ಇದರ ಮೇಲೆ ಸತ್ಯಲೋಕವಿದೆ, ಬ್ರಹ್ಮಪುರಿ, ವಿಷ್ಣುಪುರಿ, ಹೀಗೆ ಎಲ್ಲೆಡೆಯಿಂದಲೂ ಆತ್ಮರು ಕೆಳಗೆ ಇಳಿದು ಬರುತ್ತಿದ್ದಾರೆ. ವಿಷ್ಣುಪುರಿಯಲ್ಲಿರುವಂತಹ ಸಾಕೇತ ಲೋಕದಲ್ಲಿ ಶ್ರೀರಾಮನಿದ್ದಾನೆ ಮತ್ತು ವಿಷ್ಣುಪುರಿಯ ಗೋಲೋಕದಲ್ಲಿ ಶ್ರೀಕೃಷ್ಣನಿರುತ್ತಾನೆ. ರಾಮ ಪ್ರಾಣ ಪ್ರತಿಷ್ಠಾನ ದಿವಸದಂದು ಸಾಕೇತ ಲೋಕದಲ್ಲಿ ಇರುವಂತಹ 14 ಕಲಾದ ಆಕಾರಿ ರಾಮನ ರೂಪದಿಂದ ಒಂದು ರೂಪವು ಬಂದು ಅಂದಿನ ದಿವಸ ಇದು ಮೂರ್ತಿಯಲ್ಲಿ ಸೇರಿಕೊಳ್ಳುವುದು ಎನ್ನುತ್ತಾರೆ ಬಾಪೂಜಿಯವರು. ಆಗ ಆ ಮೂರ್ತಿಯು ಸಜೀವ ಮೂರ್ತಿಯಾಗುತ್ತದೆ. ಕೇವಲ ರಾಮ ಮಾತ್ರ ಬರುವುದಿಲ್ಲ, ರಾಮನೊಂದಿಗೆ ಮಾತೆ ಜಾನಕಿ ಹಾಗೂ ಲಕ್ಷ್ಮಣನು ಸಹ ಬರುತ್ತಿದ್ದಾನೆ. ಈಗ ಸದ್ಯದಲ್ಲಿ ಇವರು ಮೇಲಿನ ಲೋಕದಲ್ಲಿದ್ದಾರೆ. ಎಲ್ಲಿ ರಾಮನಿದ್ದಾನೋ ಅಲ್ಲಿ ನಾನಿರುತ್ತೇನೆ ಎನ್ನುತ್ತಾನೆ ಲಕ್ಷ್ಮಣ. ಸಾಕೇತ ಲೋಕದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಇವರೆಲ್ಲರೂ ಇದ್ದಾರೆ. ಅದರಂತೆ ಸೂಕ್ಷ್ಮದಲ್ಲಿ ಭರತ, ಶತ್ರುಘ್ನ ಇವರು ಸೂಕ್ಷ್ಮ ಜಗತ್ತಿನಲ್ಲಿದ್ದಾರೆ. ಈಗ ರಾಮರಾಜ್ಯ ಸ್ಥಾಪನೆಯಾಗುತ್ತಿದೆ. ಆದರೆ ತ್ರೇತಾಯುಗದಲ್ಲಿ ಇರುವಂತಹ ಆ ರಾಮರಾಜ್ಯದ ಕಲ್ಪನೆ ಈ ದಿನಗಳಲ್ಲಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಂದು ತ್ರೇತಾಯುಗದ ಅಂತ್ಯದಲ್ಲಿ 12,000 ವರ್ಷಗಳವರೆಗೆ ರಾಮನು ರಾಜ್ಯವಾಳಿದ್ದ. ಇಂದು ಈ ಕಲಿಯುಗದಲ್ಲಿ ರಾಮ ಮಂದಿರ ಭವ್ಯವಾಗಿ ನಿರ್ಮಾಣವಾಗುತ್ತಿದೆ ಮತ್ತು ಈ ಎಲ್ಲ ಆತ್ಮರು ಕೆಳಗೆ ಇಳಿದು ಬರುತ್ತಿದ್ದಾರೆ ಅಂದ ಮೇಲೆ ಇದರಿಂದ ನಮಗೆ ಯಾವ ರೀತಿಯ ಲಾಭ ಆಗಲಿದೆ ಎಂದು ಅನಂತಭಾಯಿಯವರು ಪ್ರಶ್ನೆಯನ್ನು ಕೇಳಿದಾಗ ಬಾಪೂಜಿಯವರು ಹೇಳುತ್ತಾರೆ, ಇದರಿಂದ ಆದಿ ಸನಾತನ ದೇವಿ ದೇವತಾ ಧರ್ಮವು ಆರಂಭವಾಗಲಿದೆ. ಕೃಷ್ಣಾವತಾರವಾದಾಗ ಈ ಭೂಮಿಗೆ ಕೃಷ್ಣನು ಇಳಿದು ಬಂದಾಗ ಅವನೊಂದಿಗೆ ಅನೇಕ ಗೋಪಿಯರ ರೂಪದಲ್ಲಿ ಅವನೊಂದಿಗೆ ಇರುವಂತಹ ಉನ್ನತ ಆತ್ಮರೆಲ್ಲರೂ ಈ ಧರೆಗೆ ಇಳಿದು ಬಂದಿದ್ದರು. ಇವರೆಲ್ಲರೂ ವಿಷ್ಣುಪುರಿಯಿಂದ ಬಂದಿದ್ದರು. ಈಗಲೂ ಸಹ ಇವರೆಲ್ಲರೂ ಬರುತ್ತಿದ್ದಾರೆ. ಇವರೆಲ್ಲರೂ ನಿಧಾನವಾಗಿ ಈ ಧರೆಗೆ ಇಳಿಯುತ್ತಿದ್ದಾರೆ. ಕೇವಲ ಭಾರತದಲ್ಲಷ್ಟೇ ಅಲ್ಲ, ವಸುದೈವ ಕುಟುಂಬಕಂ ಎನ್ನುವ ಮಾತಿನಂತೆ ಸಂಪೂರ್ಣ ಈ ವಿಶ್ವದಲ್ಲಿ ವಾಯುಮಂಡಲವನ್ನು ಪರಿವರ್ತಿಸಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಬೇಕಿದೆ. ರಾಮ ವಿರೋಧಿ ಆತ್ಮರು ಇದನ್ನೆಲ್ಲವನ್ನು ತಡೆಯಲು ಬಹಳಷ್ಟು ಕೆಲಸವನ್ನು ಮಾಡಲಿದ್ದಾರೆ. ಅಂದರೆ ಯುದ್ಧವನ್ನು ಆರಂಭಿಸಲಿದ್ದಾರೆ. ಮತ್ತು ಬಾಪೂಜಿಯವರು ಹೇಳುತ್ತಾರೆ, ಬಹಳಷ್ಟು ನೆಗೆಟಿವ್ ಏಲಿಯನ್ಗಳು ಸಹ ಈ ಬ್ರಹ್ಮಾಂಡಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಸೂಕ್ಷ್ಮದಲ್ಲಿ ತಮ್ಮ ಅನೇಕ ರೂಪಗಳನ್ನು ಕಳುಹಿಸಿ 3ನೇ ವಿಶ್ವ ಯುದ್ಧವನ್ನು ಆರಂಭಿಸಲಿದ್ದಾರೆ. ಈ ಯುದ್ಧವನ್ನು ತಡೆಯುವುದು ಅಸಾಧ್ಯವಾಗಿದ್ದು ಈಗ ತಾತ್ಕಾಲಿಕವಾಗಿ ರಾಮರಾಜ್ಯದ ಸ್ಥಾಪನೆಯಾಗುತ್ತಿದೆ ಅಷ್ಟೆ. ಏಕೆಂದರೆ 3ನೇ ವಿಶ್ವ ಯುದ್ಧವಂತೂ ಆರಂಭವಾಗಲು ಕಾದು ನಿಂತಿದೆ, ಆರಂಭವಾಗಿಯೇ ಆಗುತ್ತದೆ. ಶಿವಪುರಿಯಲ್ಲಿ ಶಿವಶಕ್ತಿಯರಿದ್ದಾರೆ ಮತ್ತು ಪರಂಧಾಮದಲ್ಲಿಯೂ ಕೂಡ ನಿರಾಕಾರ ರೂಪದಲ್ಲಿ ಸನಾತನದವರು ಇದ್ದಾರೆ. ಆ ಎಲ್ಲ ಆತ್ಮರು ಕೆಳಗೆ ಇಳಿದು ಬರಲಿದ್ದಾರೆ.
ಇವರೆಲ್ಲರೂ ಯಾರೇ ಇಳಿದು ಬರಲಿ, ಸಾಕಾರಿಯಲ್ಲಿರಲಿ ಆಕಾರಿ ನಿರಾಕಾರಿ, ಎಲ್ಲರಿಗೂ ಬ್ರಹ್ಮಜ್ಞಾನವಂತೂ ಆಗಲೇಬೇಕು. ಅಂದರೆ ಆತ್ಮಸ್ವರೂಪ ಇದರ ಬಗ್ಗೆ ತಿಳಿದಿರಬೇಕು. ದೇವತೆಗಳ ರಾಜ ಇಂದ್ರನಿಗೂ ಸಹ ಬ್ರಹ್ಮಜ್ಞಾನ ತಿಳಿದಿರಲಿಲ್ಲ. ನಾನು ಈ ದೇಹವಲ್ಲ, ನಾನು ಒಂದು ಆತ್ಮವಾಗಿದ್ದೇನೆ. ಬ್ರಹ್ಮಾಂಡದ ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನ ಎಲ್ಲರೂ ತಿಳಿದಿರಬೇಕು. ಪಂಚತತ್ವದ ಈ ಲೌಕಿಕ ಜಗತ್ತು ಮೃತ್ಯುಲೋಕವಾಗಿದೆ. ಸೂಕ್ಷ್ಮ ಲೋಕದಲ್ಲಿ ದೇವತೆಗಳಿರುತ್ತಾರೆ, ಕೆಳಗಿನ ಪಾತಾಳ ಲೋಕದಲ್ಲಿ ಅಸುರರಿರುತ್ತಾರೆ. ಇದೆಲ್ಲವನ್ನ ತಿಳಿದುಕೊಳ್ಳಬೇಕು. ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನ ಪಕ್ಷದಲ್ಲಿ ಅಕ್ಷೋಹಿಣಿ ಸೇನವು ಸೇರಿಕೊಂಡಿತ್ತು. ಅದರಲ್ಲೆಲ್ಲರೂ ಅಧರ್ಮಿಗಳಾಗಿದ್ದು ಅವರು ಅಸುರರಾಗಿದ್ದರು. ಅವರೇ ಇಂದು ಈ ಭೂಮಿಯ ಮೇಲೆ ಬಂದಿದ್ದಾರೆ. ಅಸುರರು ಸದಾ ವಿಷ್ಣುವನ್ನ ವಿರೋಧಿಸಿದ್ದಾರೆ. ರಾಮ ಮತ್ತು ಕೃಷ್ಣ ವಿಷ್ಣುವಿನ ಅವತಾರವಾಗಿದ್ದಾರೆ. ದುರ್ಯೋಧನನೊಂದಿಗಿರುವಂತಹ ಅಸುರ ಆತ್ಮರು ಇಂದು ಅವರು ಭೂಮಿಯ ಮೇಲೂ ಇದ್ದಾರೆ ಮತ್ತು ಸೂಕ್ಷ್ಮದಲ್ಲಿಯೂ ಸಹ ಇದ್ದಾರೆ. ಇನ್ನು ರಾಮಾವತಾರದ ಕಾಲದಲ್ಲಿ ಮೇಲಿನಿಂದ ದೇವತೆಗಳೆಲ್ಲರೂ ವಾನರ ರೂಪದಲ್ಲಿ ಬಂದು ರಾಮನಿಗೆ ಸಹಾಯ ಮಾಡಿದ್ದರು. ಇಂದು ಅವರೆಲ್ಲ ಮನುಷ್ಯ ಅವತಾರದಲ್ಲಿ ಈ ಭೂಮಿಯ ಮೇಲೆ ವಾಸಿಸುತ್ತಿದ್ದಾರೆ. ಇನ್ನು ಕೆಲವರು ಸೂಕ್ಷ್ಮದಲ್ಲಿ ಇದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಈಗ ಏನು ಮೇಲಿನಿಂದ ಆತ್ಮರು ಕೆಳಗೆ ಇಳಿದು ಬರುತ್ತಿದ್ದಾರೋ ಅವರು ತಾತ್ಕಾಲಿಕವಾಗಿ ಬರುತ್ತಿದ್ದು ನಂತರ ಅವರು ಇಲ್ಲಿಂದ ಮತ್ತೆ ತಮ್ಮ ತಮ್ಮ ಲೋಕಗಳಿಗೆ ಹೋಗಿ ಸೇರುತ್ತಾರೆ. ಇದೆಲ್ಲವೂ ಟೆಂಪರರಿ. ಸನಾತನದಲ್ಲಿ ಇರುವಂತಹ ಆತ್ಮಗಳೇ ಪರಸ್ಪರ ಕಚ್ಚಾಡುವುದನ್ನು ನಾವು ಕಾಣುತ್ತಿದ್ದೇವೆ. ರಾಮನ ಹೆಸರಿನಲ್ಲಿ ಎಲ್ಲ ಆತ್ಮರು ಒಂದಾಗಿ ವಿಧರ್ಮಿಗಳ ಎದುರು ನಿಂತಾಗ ಎಲ್ಲವೂ ಸರಿಯಾಗುತ್ತದೆ. ಈಗ ನಾವು ಸಂಪೂರ್ಣ ಈ ವಿಶ್ವದ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕಿದೆ. ಎಲ್ಲ ಆತ್ಮರು ಆಲ್ಮೈಟಿಯನ್ನು ಕನೆಕ್ಟ್ ಆಗಬೇಕು ಮತ್ತು ಪರಮಶಾಂತಿಯ ವೈಬ್ರೇಷನನ್ನು ಸಂಪೂರ್ಣ ಈ ವಿಶ್ವದಲ್ಲಿ ಹರಡಬೇಕು. ಪರಮಶಾಂತಿಯ ವೈಬ್ರೇಷನ್ ಪ್ರತಿಯೊಬ್ಬರಿಗೂ ಟಚ್ ಆದಾಗ ಅಸುರರೂ ಸಹ ದೇವತೆಗಳಾಗುತ್ತಾರೆ. ಅಂದರೆ ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತಾರೆ. ಕೇವಲ ಭೂಮಿಯ ಮೇಲಿನ ವಾಯುಮಂಡಲವಷ್ಟೇ ಅಲ್ಲ, ಭೂಮಿಯಿಂದ ಮೇಲಿರುವ ಭುವರ್ಲೋಕ, ಸ್ವರ್ಗಲೋಕ ಹಾಗೂ ಸೂಕ್ಷ್ಮದಲ್ಲಿರುವ ಸಹ ಬಹಳಷ್ಟು ಆತ್ಮರು ಕುಳಿತಿದ್ದಾರೆ. ಅಲ್ಲಿಯವರೆಗೆ ಈ ಪರಮಶಾಂತಿಯ ಕಂಪನಗಳು ಹೋಗಿ ವಾಯುಮಂಡಲವು ಶುದ್ಧವಾಗಬೇಕು. ಸಂಪೂರ್ಣ ಈ ವಿಶ್ವದ ವಾಯುಮಂಡಲ ಬದಲಾದಾಗ ಆಗ ರಾಮ ರಾಜ್ಯ ಸ್ಥಾಪನೆಯಾಗುತ್ತದೆ. ವಾಯುಮಂಡಲವು ಪರಿವರ್ತನೆಯಾದಾಗ ಯುದ್ಧವು ನಿಲ್ಲಲಿದೆ. ಇಲ್ಲವಾದರೆ ಎಲ್ಲ ಇಲ್ಲಿಗೆ ಅಂತ್ಯವಾಗಿ ಹೋಗುತ್ತದೆ. ಇದನ್ನು ಬಾಪೂಜಿಯವರು ತಮ್ಮ ವಿಡಿಯೋ ಆದ ಮಹಾಕಾಲ ಪ್ರಳಯದಲ್ಲಿ ಯಾರು ಹೇಗೆ ರಕ್ಷಿಸಲ್ಪಡಲಿದ್ದಾರೆ ಎಂಬುದನ್ನು ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ನಿಜವಾದ ರಾಮರಾಜ್ಯ ಈ ಧರೆಯ ಮೇಲೆ ಸ್ಥಾಪಿಸಬೇಕೆಂದಿದ್ದರೆ ನಾವೆಲ್ಲರೂ ಜಾಗೃತರಾಗಬೇಕು. ಎಲ್ಲ ಧರ್ಮ ಮತ ಪಂಥದವರು ತಮ್ಮ ತಮ್ಮ ಮಾತೇ ಸತ್ಯ ಎಂದು ಸಾಧಿಸುತ್ತಿದ್ದಾರೆ. ಆದರೆ ಪರಮ ಸತ್ಯವೇ ಬೇರೆ. ದೇವನು ಒಬ್ಬನೇ ಮತ್ತು ಸತ್ಯವು ಒಂದೇ ಆಗಿದೆ ಮತ್ತು ಎಲ್ಲದಕ್ಕೂ ಮಿಗಿಲಾದದ್ದು ಜ್ಞಾನ. ಎರಡನೆಯದು ಯೋಗ, ಅಂದರೆ ಧ್ಯಾನ. ಎಲ್ಲರೂ ಜ್ಞಾನದಿಂದ ಈ ಬೇಹದ್ದಿನ ವಿಶ್ವ ಎಷ್ಟು ವಿಶಾಲವಾಗಿದೆ ಎಂದು ತಿಳಿದು ಅಲ್ಮೈಟಿಯಲ್ಲಿ ಧ್ಯಾನವನ್ನು ಮಾಡಬೇಕು. ಏಕೆಂದರೆ ಕೇವಲ ಒಂದು ಬ್ರಹ್ಮಾಂಡವಲ್ಲ, ಗ್ಯಾಲಕ್ಸಿ, ಯೂನಿವರ್ಸ್, ಮಲ್ಟಿವರ್ಸ್ ಎಲ್ಲವೂ ಸಂಪೂರ್ಣವಾಗಿ ಪರಿವರ್ತನೆಯಾಗಲಿದೆ. ಇದೆಲ್ಲವೂ ಬದಲಾಗಬೇಕು ಎಂದರೆ ಇರುವಂತಹ ಮಾರ್ಗ ಎರಡೇ ಎರಡು. ಮೊದಲನೆಯದು ಮಹಾಕಾಲಾಗ್ನಿ, ಎರಡನೆಯದು ಪರಮಶಾಂತಿ. ಸಂಪೂರ್ಣವಾಗಿ ರಾಮರಾಜ್ಯವನ್ನು ನೋಡಬೇಕು ಎಂದರೆ ವಸುದೈವ ಕುಟುಂಬಕಂ ಎಂಬ ಭಾವನೆಯಿಂದ ಸಂಪೂರ್ಣ ಪರಿವರ್ತನೆಯನ್ನು ಈ ಧರೆಯ ಮೇಲೆ ತರಬೇಕು. ವಿಧರ್ಮಿಗಳನ್ನು ನಾವು ಬದಲಾಯಿಸಬೇಕು ಎಂದರೆ
ಈಗ ಉಳಿದಿರುವಂತಹ ಮಾರ್ಗ ಒಂದೇ ಒಂದು, ಅದು ಪರಮ ಶಾಂತಿಯ ಅಲೆಗಳನ್ನು ಎಲ್ಲೆಡೆ ಹರಡುವುದು. ಈಗ ನಡೆಯುತ್ತಿರುವ ಈ ರಾಮ ಮಂದಿರ ಮತ್ತು ಪ್ರಾಣ ಪ್ರತಿಷ್ಠಾಪನ ಇದೆಲ್ಲವೂ ಟೆಂಪರರಿ. ಮೇಲಿನಿಂದ ದೇವತೆಗಳೆಲ್ಲ ಇಳಿದು ಬರುತ್ತಿದ್ದಾರೆ. ಸ್ವಲ್ಪ ಸಮಯದವರೆಗೆ ಇದೆಲ್ಲವೂ ನಡೆಯಲಿದೆ. ಅಂದರೆ ಒಂದು ಒಳ್ಳೆಯ ವಾತಾವರಣ ಇರಲಿದೆ. ಮತ್ತು ಇಲ್ಲಿಗೆ ಬಂದಂತಹ ಎಲ್ಲ ಆತ್ಮರು ತಮ್ಮ ತಮ್ಮ ಲೋಕಕ್ಕೆ ಮರಳಿ ಹೋದಾಗ ಇಲ್ಲಿರುವ ಅಸುರರಂತೂ ಬದಲಾಗುವುದಿಲ್ಲ. ಅವರ ಆಟ ಮತ್ತೆ ಮುಂದುವರಿಯುತ್ತದೆ. ಏಕೆಂದರೆ ಅಸುರರು ಮೇಲಿನ ಲೋಕಗಳಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಈ ಅಸುರರನ್ನು ಪಾತಾಳ ಲೋಕಕ್ಕೆ ಕಳಿಸಿದರೂ ಸಹ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಆತ್ಮರ ಮುಕ್ತಿಯಾಗಬೇಕಿದೆ. ಇಲ್ಲದಿದ್ದರೆ ಮತ್ತೆ ಪಾತಾಳ ಲೋಕದಿಂದ ಇವರು ದುರ್ಯೋಧನ, ದುಶಾಸನ ಇತ್ಯಾದಿಗಳಾಗಿ ಮತ್ತೆ ಈ ಭೂಲೋಕಕ್ಕೆ ಬಂದೇ ಬರುತ್ತಾರೆ. ಮೇಲಿನಿಂದ ಇಳಿದು ಬಂದಂತಹ ಉನ್ನತ ಆತ್ಮರು ಕೆಲವರು ಇಲ್ಲಿಯೇ ಉಳಿದುಕೊಳ್ಳಲಿದ್ದಾರೆ. ಇದರಿಂದಾಗಿ ಭಾರತದಲ್ಲಿರುವಂತಹ ಅಸುರರನ್ನು ನಿಧಾನವಾಗಿ ಪರಿವರ್ತನೆ ಮಾಡಲಾಗುತ್ತದೆ. ಸನಾತನ ಧರ್ಮದ ಆತ್ಮರು ಶಾಂತ ಸ್ವರೂಪರಾಗಿದ್ದಾರೆ. ಆದರೆ ಕೇವಲ ಶಾಂತ ಸ್ವರೂಪದಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಎಲ್ಲರೂ ಜ್ಞಾನವನ್ನು ಪಡೆದು ಆಲ್ಮೈಟಿಯಿಂದ ಪವರನ್ನು ಇಳಿಸಿ ಪರಮ ಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡಬೇಕಿದೆ. ಸಂಪೂರ್ಣ ವಾಯುಮಂಡಲವನ್ನು ಪರಿವರ್ತಿಸಬೇಕಿದೆ. ಮತ್ತು ಇದೆಲ್ಲವೂ ಆಗೇ ಆಗುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ನಿಮ್ಮ ಅನೇಕ ಆಧ್ಯಾತ್ಮಿಕ ಪ್ರಶ್ನೆಗಳು ಏನೇ ಇದ್ದರೂ ಸಹ ಬಾಪೂಜಿಯವರ ಅನೇಕ ವಿಡಿಯೋಗಳಿವೆ. ಅಲ್ಲಿಂದ ತಾವು ತಿಳಿದುಕೊಳ್ಳಬಹುದು. ಏಲಿಯನ್ಸ್ ಮತ್ತು AI ಇದರ ಮೇಲೆಯೂ ಸಹ ಬಾಪೂಜಿಯವರ ಬಹಳ ಅದ್ಭುತವಾದ ವಿಡಿಯೋಗಳು ಇವೆ. ಅವುಗಳನ್ನು ನೋಡಿ ತಿಳಿದುಕೊಳ್ಳಿ. ಒಟ್ಟಾರೆ 3,500ಕ್ಕಿಂತಲೂ ಹೆಚ್ಚು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇದೆ. ಇದನ್ನೆಲ್ಲ ನೀವು ತಿಳಿದುಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. ಬೇಹದ್ ಕಿ ಪರಮ ಶಾಂತಿ ಸೋಚೋ, ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.